ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿಗೆ ಗ್ರಾಸ ಆಗಿರುವಂತಹ ಪೆನ್ ಡ್ರೈವ್ ಪ್ರಕರಣ ಏನಿದೆ ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟಂತೆ ಅದು ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು, ನಾನಾ ರೀತಿಯ ಚರ್ಚೆಯ ವಿಚಾರ ಆಗಿರುವಂಥದ್ದು. ನಿನ್ನೆ ದೇವರಾಜಗೌಡ ಕೂಡ ಹೊಸ ರೀತಿಯ 100 ಕೋಟಿ ರೂಪಾಯಿ ಸಂಬಂಧಪಟ್ಟಂತೆ ಒಂದು ಹೊಸ ಆರೋಪವನ್ನು ಸಿಡಿಸಿರುವಂಥದ್ದು. ಇದು ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಹೆಸರು ಬಂದಿರುವಂಥದ್ದು, ಮತ್ತೊಂದು ಕಡೆ ಚೆಲುವರಾಯಸ್ವಾಮಿ ಸೇರಿದಂತೆ 4 ಜನ ಸಚಿವರು ಅಂತ ಹೇಳಿರುವಂಥದ್ದು. ಇದು ಎಷ್ಟು ಸತ್ಯ ಮತ್ತು ಇದು ಸಂಬಂಧಪಟ್ಟಂತೆ ಏನಿದೆ ಇದರ ಬಗ್ಗೆ ಮಾತಾಡೋಕ್ಕೆ ಖುದ್ದು ಸಚಿವರಾದಂಥ ಚೆಲುವರಾಯಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಸರ್, ಪೆನ್ ಡ್ರೈವ್ ಪ್ರಕರಣ ನಿನ್ನೆ ಒಂದು ಆರೋಪ ಬಂದಿರುವಂಥದ್ದು, ಗಂಭೀರ ಆರೋಪ. ಮೊದಲು ಇದಕ್ಕೆ ಏನು ರಿಯಾಕ್ಷನ್ ಕೊಡ್ತೀರಾ? ಇದು 100ಕ್ಕೆ 100 ಊಹಾಪೋಹ ಸುಳ್ಳು ಆರೋಪ. ದೇವರಾಜೇಗೌಡ ಏನು ಅಡ್ವೊಕೇಟ್ ಇದ್ದಾರೆ, ಅವರು 1 ವರ್ಷದ ಹಿಂದೆ ರೇವಣ್ಣನ ಕುಟುಂಬವನ್ನು ವಿರುದ್ಧ ಹೋರಾಟ ಮಾಡ್ತೀನಿ ಅಂತೇಳಿ ಅವ್ರ ವಿರುದ್ಧ ಅನೇಕ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಕೊಂಡು ನನ್ನ ಹತ್ರ ಅವ್ರದ್ದೆಲ್ಲ ದಾಖಲೆಗಳಿದೆ ಅಂತ ಬಂದಂಥ ವ್ಯಕ್ತಿ. ಮತ್ತು ಈ ಇಶ್ಯೂ ಪ್ರಾರಂಭ ಆಗಲಿಕ್ಕೆ ಮೇಜರಾಗಿ ಅವ್ರ ಕಾರಣ. ಅದಾದಮೇಲೆ ಮಿಸ್ಟರ್ ಕಾರ್ತಿಕ್ ಡ್ರೈವರ್ ಅಂತ ಹೇಳ್ತಾ ಇದ್ದಾರೆ. ಈಗ ಶಿವರಾಮೇಗೌಡರು ಏನೋ ಅನಿವಾರ್ಯ ಪರಿಸ್ಥಿತಿನೋ ಕಾರಣ ಏನೋ ಅವರು ಸಹ ನಮ್ಮ ಪಾರ್ಟಿಲೇನಿಲ್ಲ, ನಮ್ಮ ಅಧ್ಯಕ್ಷರ ಹತ್ರ ಫೋನಲ್ಲಿ ಮಾತಾಡ್ಸಿದ್ದಾರೆ. ಬಹುಶಃ ಅಧ್ಯಕ್ಷರು ನಾನು ತಿಳಿದಂಗೆ ರೆಫ್ಯೂಸ್ ಮಾಡಿದೆ, ಮಾತಾಡಲಿಕ್ಕೆ ಇಷ್ಟಪಡಲಿಲ್ಲ, ಆದ್ರೂ ಏನೋ 1 ನಿಮಿಷ ಮಾತಾಡ್ತಾರಂತೆ ಅಂತ ಬಲವಂತವಾಗಿ ಕೊಟ್ಟರು ಅಂತ. ಒಬ್ಬ ಉಪಮುಖ್ಯಮಂತ್ರಿಯಾಗಿ ಇಂಥ ಒಂದು ದೊಡ್ಡ ಹಗರಣ ನಡೀತಾ ಇರಬೇಕಾದ್ರೆ ಈ ಹಗರಣದ ಮೂಲ ಎಲ್ಲ ಥರದ ಮಾಹಿತಿಯನ್ನು ಇವ್ರ ಹತ್ರ ಇದೆ ಎಂದಾಗ ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಅವ್ರ ಮಾಹಿತಿ ಕೊಟ್ಟರೆ ಅದೇನು ತಪ್ಪಲ್ಲ, ಎನ್ಕ್ವೈರಿಗೆ ಸಪೋರ್ಟ್ ಆಗುತ್ತೆ, ಕೋರ್ಟ್ಗೆ ದಾಖಲೆಗಳು ಸಿಗುತ್ತೆ, ಅದು ಅಪರಾಧ ಅಂತ ಹೇಳಲ್ಲ. ಆದರೆ ಅವರು ಈ ಥರದ್ದೆಲ್ಲ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದುರುಪಯೋಗವನ್ನು ಒಂದು ಕಡೆ ನಾನು ಈ ದಾಖಲೆಗಳನ್ನ ಕೊಡ್ತೀನಿ ಅನ್ನೋದು, ಇನ್ನೊಂದು ಕಡೆ ನನಗೆ ಯಾರೋ ಆಸೆ ತೋರಿಸಿದ್ರು ಅನ್ನೋದು. ಒಂದು ದಿವಸ ನನ್ನ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡ್ತೀನಿ ಅಂತ ಅಂದರು ಅಂತಾರೆ. ಈಗ 100 ಕೋಟಿ, ಏನು 100 ಕೋಟಿ ಅಂದರೆ ₹100 ಥರ ಬೆಲೆನೇ ಅವರಿಗೆ. ಡಿ ಕೆ ಶಿವಕುಮಾರರು ಈ ರಾಜ್ಯದಲ್ಲಿ ಒಬ್ಬ ಪ್ರಭಾವಿ ನಾಯಕರಾಗಿ ಅನೇಕ ವರ್ಷಗಳು ಹೋರಾಟ ಮಾಡ್ಕೊಂಬಂದಿದ್ದಾರೆ. ಅವ್ರ ಬಗ್ಗೆ ಹೆಸರನ್ನ ಹಾಳು ಮಾಡಲಿಕ್ಕೆ ಬಹುಶಃ ಕುಮಾರಸ್ವಾಮಿಯವ್ರಿಗೆ ಅವ್ರನ್ನ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಕುಮಾರಸ್ವಾಮಿಯವ್ರಿಗೆ ಅವರ ಹಿಂದೆ ಸ್ನೇಹನೂ ಇದೆ, ವೈರತ್ವನೂ ಇದೆ. ಅನೇಕ ಬಾರಿ ಅವರಿಂದ ಸಹಕಾರನೂ ಆಗಿದೆ, ಅನೇಕ ಬಾರಿ ಅವರು ವಿರುದ್ಧವಾಗೂ ಫೈಟ್ ಮಾಡಿದ್ದಾರೆ. ಅವರು ಬಹುಶಃ ನಾನು ಹತ್ತಿರದಿಂದ ನೋಡಿದ ಮಟ್ಟಿಗೆ ಡಿ ಕೆ ಅವರಿಂದ ಕುಮಾರಸ್ವಾಮಿಯವ್ರಿಗೆ ಅನುಕೂಲ ಆಗಿದೆ ವಿನ ಕುಮಾರಸ್ವಾಮಿಯವರಿಂದ ಡಿ ಕೆಗೆ ಯಾವತ್ತೂ ಅನುಕೂಲ ಆಗಿಲ್ಲ. ನಾನು ನೋಡಿದೆ, ನಾನು ಜನತಾದಳದಲ್ಲೂ ಇದ್ದೆ, ಈಗ ಕಾಂಗ್ರೆಸ್ಸಲ್ಲಿದ್ದೀನಿ. ಎರಡೂ ನಾನು ನೋಡಿದಾಗ, ಅವಲೋಕನ ಮಾಡಿದಾಗ ಡಿ ಕೆ ಅವರಿಂದ ಕುಮಾರಸ್ವಾಮಿಗೆ ಒಂದಷ್ಟು ಅನುಕೂಲ ಆಗಿದೆ ವಿನ 2-3 ಚುನಾವಣೆಯಲ್ಲಿ ಸಪೋರ್ಟಾಗಿ ನಿಂತಿದ್ದಾರೆ. ಮುಖ್ಯಮಂತ್ರಿ ಮಾಡೋನಾಗ ಗಟ್ಟಿಯಾಗಿ ನಿಂತ್ಕೊಂಡ್ರು. ಬಹುಶಃ ಇವರಿಗೆ ಯಾವತ್ತೂ ಯಾರು ಸಹಾಯ ಮಾಡಿದ್ರು ಅವರಿಗೆ ಥ್ಯಾಂಕ್ಸ್ ಹೇಳೋ ಸ್ವಭಾವ, ಕೃತಜ್ಞತೆ ಹೇಳೋ ಸ್ವಭಾವ ಯಾವತ್ತೂ ಕುಮಾರಸ್ವಾಮಿಯವ್ರಿಗಿಲ್ಲ. ಅದು ಒಂದು ಕಡೆ ಬಿಟ್ಬಿಡಿ. ಈ ಇಶ್ಯೂ ಫಸ್ಟ್ ಆಫ್ ಆಲ್ ಮಾಧ್ಯಮದವರು ಈ ಇಶ್ಯೂನ ಕೈಗೆತ್ಕೊಂಡಿದ್ದೇ ಸರಿ ಇಲ್ಲ. 100 ಕೋಟಿ ಅಂದರೆ ಅದಕ್ಕೇನು, ಈಗ ಯಾರ್ದೋ ಒಬ್ಬರು ಹಾಗೆ ದಾರಿಯಲ್ಲಿ ನಿಂತ್ಕೊಂಡು ನಾವೇನೇ ಇವನೊಂದು 100 ಕೋಟಿ ಕೇಳಿದ ಅಂದ್ಬಿಟ್ರೆ, ಅಥವಾ ಟಿ ವಿ ಮಾಧ್ಯಮದ ಮೇಲೆ ಇವರು ವ್ಯಾಪಾರಕ್ಕೆ ನಿಂತಿದ್ರು ಅಂದ್ಬಿಟ್ರೆ ಅದನ್ನೆಲ್ಲ ನೀವು ಸುದ್ದಿ ಮಾಡೋಕ್ಕಾಗತ್ತಾ? ಈ ಥರದನ್ನು ಸುದ್ದಿ ಮಾಡ್ತಕ್ಕಂಥದ್ದು ವಾಸ್ತವವಾಗಿ ಹತ್ರ ಇದ್ದರೆ ಮಾಡಬೇಕು. ಗೋಪಾಲ ಸ್ವಾಮಿ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಅವನಿಗೂ ದೇವರಾಜೇಗೌಡನ ಈ ಇಶ್ಯೂಗೂ ಸಂಬಂಧ ಇಲ್ಲ. ಪ್ರಿಯಾಂಕ್ ಖರ್ಗೆ ಆಗಲಿ, ಕೃಷ್ಣ ಬೈರೇಗೌಡ ಆಗಲಿ, ನಾನಾಗಲಿ ಇದಕ್ಕೆ ಮೀಟಿಂಗೂ ಇಲ್ಲ, ಸಂಬಂಧನೂ ಇಲ್ಲ. ದೇವರಾಜೇಗೌಡನೂ ಮಾತಾಡಿಲ್ಲ, ಶಿವರಾಮೇಗೌಡನೂ ಮಾತಾಡಿಲ್ಲ, ಈ ವಿಚಾರನೇ ಇಲ್ಲ. ಇದನ್ನು ಅನಾವಶ್ಯಕವಾಗಿ ನಮ್ಮನ್ನೇ ಪಾಯಿಂಟ್ ಮಾಡಾರೆ ಅಂದರೆ ಬಹುಶಃ ಡಿ ಕೆ ಶಿವಕುಮಾರು ನಾನು ಭಾಳ ಕುಮಾರಸ್ವಾಮಿಗೆ ಸಹಿಸ್ಲಿಕ್ಕಾಗದೇ ಇರೋವಂಥ ಪರಿಸ್ಥಿತಿಲಿದ್ದಾರೆ.
ಅದು ಬಿಟ್ಟರೆ ಕೃಷ್ಣ ಬೈರೇಗೌಡರನ್ನು ಎಳ್ಕೊಂಡಿದ್ದಾರೆ. ಇರಲಿ ಅಂತ ಪ್ರಿಯಾಂಕ್ ಖರ್ಗೆನೂ ತಗೊಂಡಿರ್ಬೇಕಷ್ಟೆ. ಸರ್, ಈಗ ಪ್ರಶ್ನೆ ಬೇರೆ ಯಾರು ಈ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರೆ ಇದಕ್ಕೆ ಅಷ್ಟೊಂದು ಗಾಂಭೀರ್ಯತೆ ಬರ್ತಾ ಇರಲಿಲ್ಲ. SIT ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥದ್ದು ಪ್ರಮುಖ ಆರೋಪಿ ಕೊಟ್ಟಿರುವಂಥದ್ದು. ಈ ಹಿಂದೆ ಇದೇ ದೇವರಾಜೇಗೌಡ ಕೊಟ್ಟಂಥ ಹೇಳಿಕೆಯನ್ನು ಕಾಂಗ್ರೆಸ್ನವರು ಬೆಂಬಲಿಸ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವಕವಾಗಿ ಮಾತಾಡ್ತಾರೆ. ಈಗ ಯಾಕೆ ಅದನ್ನು ಸಮರ್ಥನೆ ಮಾಡಬಾರ್ದು, ಅಥವಾ ಇದನ್ನು ಈಗ ಯಾಕೆ ಅದನ್ನು ಹೇಳ್ತಾ ಇರುವಂಥದ್ದು ಆಕ್ಷೇಪ? ಇಲ್ಲಿ ಮುಖ್ಯವಾಗಿ ಆಗಲಿ ಪ್ರೂವ್ ಮಾಡಿದ್ರೆ ಆ 100 ಕೋಟಿ ವಿಚಾರನೂ ತನಿಖೆ ಆಗಲಿ, ಅದು ಬೇರೆ ವಿಚಾರ, ಬೇಡ ಅಂತ ಹೇಳಲ್ಲ. ಫಸ್ಟ್ ಆಫ್ ಆಲ್ ತನಿಖೆ ಆಗಬೇಕಾಗಿರೋದೆ ಅದು ಪ್ರಜ್ವಲಿಂದ ಎಷ್ಟು ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಅದು ತನಿಖೆ ಆಗಬಾರ್ದಾ? ಅದನ್ನು ಡೈವರ್ಟ್ ಮಾಡಬೇಕಾಗ ಆ ಇಶ್ಯೂಗೆ ತಗೊಂಬಂದು ನಮ್ಮನ್ನು ಲಿಂಕ್ ಮಾಡಿ, ಸೊ ನಮ್ಮ ಬಗ್ಗೆನೂ ಈ ಥರದ್ದೆಲ್ಲ ಸಚಿವರಿಲ್ದೇ ಚಲುವರಾಯಸ್ವಾಮಿ, ಮತ್ತೊಂದು ಕಡೆ ಪ್ರಿಯಾಂಕಾ ಖರ್ಗೆ, ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡ ಹೆಸರು ಯಾಕೆ ಬಂತು ಅನ್ನುವಂಥದ್ದು. ಬಹುಶಃ ಪ್ರಿಯಾಂಕ್ ಖರ್ಗೆ ಮಾಧ್ಯಮದ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮಂತ್ರಿ ಜೊತೆಗೆ. ಅವರು ಅನೇಕ ಸಂದರ್ಭದಲ್ಲಿ